ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲು ನಮ್ಮ ಮನೇಲಿ ಅಂತಂದರೆ, ನಿನ್ನೆ ಸ್ಪೆಷಲ್ ಇತ್ತು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಾರಣಾಂತರಗಳಿಂದ ಮಂತ್ಲಿ ಪ್ರಾಬ್ಲಮಿಂದ ನಾನು ನಿನ್ನೆ ಮಾಡೋಕ್ಕಾಗಲಿಲ್ಲ. ದೇವರಿತ್ತು, ಅದಕ್ಕೆ ಮನೆಗೆ ಮಕ್ಕಳಿದ್ದಾಗ ಮಕ್ಕಳು ಅವ್ರು ಇವರು ತಿನ್ನೋದು ನೋಡಿದಾಗ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ. ಯಾರು ಏನೇ ತಿಂತಾಯಿದ್ರು ಮಕ್ಕಳು ಫೀಲ್ ಆಗ್ತಾರಲ್ವ. ಹಂಗಾಗ್ಬಿಟ್ಟು ನನ್ನ ಮಗಳಿಗೂ ಕೂಡ ಇವತ್ತು ತೊಗೊಂಡು ಬಂದು ಚಿಕನ್ ಮಾಡ್ತಾ ಇದ್ದೀನಿ. ಅಂದರೆ ದೇವರು ಬೇನಳಮ್ಮನ ದೇವ್ರು ಮಾಡಿರ್ತಾರೆ, ಎಲ್ಲರೂ ಕುರಿ ಕೋಳಿ ಎಲ್ಲ ಕೊಯ್ದಿರ್ತಾರೆ ನಮ್ಮೂರ ಕಡೆಗೆ. ನಾನು ಹೇಳಿದ್ನಲ್ವ, ಆ ಕಾರಣದಿಂದ ನಾನು ಮಾಡೋಕ್ಕಾಗಲಿಲ್ಲ. ಹಂಗಾಗ್ಬಿಟ್ಟು ಇವತ್ತು ಹೋಗ್ಬಿಟ್ಟು ಮಾರ್ನಿಂಗ್ ಬೆಳಗ್ಗೆ ಹೋಗಿ ಫಾರಮ್ ಕೋಳಿ ತೊಗೊಂಡು ಬಂದೆ. ಇನ್ನೂ ಒಂದು ತಿಂಗಳವರೆಗೂ ನಾನು ಅದನ್ನು ಮುಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಕೂಡ ಹೆಂಗೂ ಊರಲ್ಲೆಲ್ಲರೂ ತಿಂದಿದ್ರು, ನಮಗೂ ಕೂಡ ಅವರೆಲ್ಲರೂ ಊಟ ಮಾಡೋದು ನಮಗೂ ಒಂಥರ ಫೀಲ್ ಆಗುತ್ತೆ. ಬಟ್ ಏನು ಮಾಡೋದು, ಚಿಕನ್ ಆದರೂ ಮಾಡೋಣ ಅಂತೇಳಿ ಚಿಕನ್ ತಗೊಂಡು ಬಂದಿದ್ದೀನಿ. ಈ ಚಿಕನ್ನ ಇವಾಗ ನಾನು ಫಾರಮ್ ಕೋಳಿ ಸಾಂಬಾರು ಮಾಡ್ತೀನಿ. ಇವಾಗ ಇದೆಲ್ಲ ವಾಶ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡಿ ಕೊಟ್ಟಿದ್ದಾರೆ ಸಣ್ಣಗೆ. ಏನದು? ನಮ್ಮೂರಲ್ಲಿ ದೇವ್ರು ಮಾಡಿದ್ರು, ಬೇನಳಮ್ಮ ದೇವ್ರು ಅಂತ. ಪ್ರತಿ ವರ್ಷವೂ ಕೂಡ ಜಾತ್ರೆ ಮಾಡ್ತಾರೆ. ಜಾತ್ರೆ ಅಂತಂದರೆ ದೇವರು ಅಂತೇಳಿ ಎಲ್ಲ ಊರಲ್ಲೂ ಹಳ್ಳಿ ಸೈಡಲ್ಲೆಲ್ಲ ಮಾಡ್ತಾರೆ, ಗೊತ್ತಿರುತ್ತೆ. ಸಿಟಿ ಕಡೆಯಲ್ಲೂ ಕೆಲವೊಂದು ಊರಲ್ಲಿ ಮಾಡ್ತಾರೆ, ನನಗೆ ಜಾಸ್ತಿ ಬೇರೆ ಊರಿಗೆ ಗೊತ್ತಿಲ್ಲ. ಒಟ್ಟು ಜಾತ್ರೆ ಅಂತೇಳಿ ಮಾಡ್ತಾರೆ. ಆ ಥರ ಒಂದು ಜಾತ್ರೆ, ವರ್ಷದ ಜಾತ್ರೆ ಕೂಡ ನಮ್ಮ ಊರಲ್ಲಿ ಕೂಡ ಆಯಿತು ನೆನ್ನೆ ದಿನ. ನಾನು ಮಂತ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ನಾನು ದೇವ್ರ ಪೂಜೆ ಅದು ಇದು ಏನೂ ಮಾಡೋಕ್ಕಾಗಲಿಲ್ಲದ್ರ ಕಾರಣ ನಾನು ಅವತ್ತೇನು ಚಿಕನು ತರಲಿಲ್ಲ, ದೇವ್ರಿಗೂ ಕೋಳಿನೂ ಕಟ್ ಮಾಡಿಸ್ಕೊಂಡು ಬರಲಿಲ್ಲ. ಮತ್ತು ಕೋಳಿ ಕೊಯ್ತಾರಲ್ವ, ಆ ಥರ ಕೋಳಿನೂ ಕೊಯ್ದು ಬರಲಿಲ್ಲ. ಆರತಿನೂ ಮಾಡೋಕ್ಕಾಗಲಿಲ್ಲ. ಹಂಗಾಗ್ಬಿಟ್ಟು ನಾನು ನೆಕ್ಸ್ಟ್ ಡೇಗೆ ನಾನು ಚಿಕನ್ ತಗೊಂಡು ಬಂದು, ಎಲ್ಲರೂ ಮನೆಯಲ್ಲೂ ಚಿಕನ್ ಸಾರು ಮಾಡಿರ್ತಾರೆ. ಮಕ್ಕಳು ಮನೆಗಿದ್ದಾಗ ಅವ್ರ ಮನೆಗೆಲ್ಲ ಮಾಡಿದಾಗ ಇಲ್ಲಿ ಮನೆಗೆ ಮಕ್ಕಳು ಫೀಲ್ ಆಗ್ತಾರೆ ಅಂತೇಳ್ಬಿಟ್ಟು ನನ್ನ ಮಗಳು ಮೊದಲೇ ಅವಳಿಗೆ ಸ್ವಲ್ಪ ಚಿಕನ್ ಅಂದರೆ ಇಷ್ಟ. ಹಂಗಾಗ್ಬಿಟ್ಟು ನಾನು ನೆಕ್ಸ್ಟ್ ಡೇ ಚಿಕನ್ ತಗೊಂಡು ಬಂದೆ, ಫಾರಮ್ ಕೋಳಿ. ಇಲ್ಲಿಂದ ಇನ್ನೂ ಒಂದು ತಿಂಗಳವರೆಗೂ ನಾನು ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು, ಸದ್ಯಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ತಗೊಂಡು ಬಂದೆ. ಚಿಕನ್ ಕಟ್ ಮಾಡಿ ಕೊಟ್ಟಿದ್ದಾರೆ. ನಾವು ಇದು ಕಾಲು ತಿನ್ನೋದಿಲ್ಲ ಅಂತ ಹೇಳಿದ್ದೆ ಅವರಿಗೆ. ಕಾಲು ಆ ಥರದ್ದು, ಮತ್ತು ತಲೆಯಲ್ಲಿ ಇದು ಬರುತ್ತಲ್ಲ, ಪುಕ್ಕ ಅಂತನೋ ಏನೋ ಹೇಳ್ತಾರಲ್ಲ, ತಲೆ ಮೇಲೆ ರೆಕ್ಕೆ ಥರದ್ದಿರುತ್ತಲ್ಲ, ಅದನ್ನು ಕೂಡ ಹಾಕಬೇಡಿ ಅಂತ ಹೇಳಿರ್ತೀನಿ. ಆದರೂ ಕೂಡ ಹಾಕಿರ್ತಾರೆ. ಈ ಫಾರಮ್ ಕೋಳಿಯಲ್ಲಿ ಇನ್ನೊಂದು ಈರಿ ಆ ಥರದ್ದೆಲ್ಲ ಕೊಡ್ತಾರೆ. ಈರಿ ಮತ್ತು ಲಿವರು ಅದೆಲ್ಲ ಇರುತ್ತೆ. ಅದನ್ನು ಕೂಡ ಕವರಲ್ಲಿ ಕೊಡ್ತಾರೆ. ಏನೇ ಹೇಳಿದ್ರು ಕೂಡ ಅಷ್ಟೇ. ಒಂದು ಕೋಳಿ ಕಟ್ ಮಾಡಿದ ತಕ್ಷಣ ಫುಲ್ ಕೊಡ್ತಾರೆ. ಅದು ಕೂಡ ನಾವು ತಿನ್ನಲ್ಲ, ಅದು ಕೂಡ ಬಿಸಾಕ್ತೀನಿ. ಬರೀ ಇಷ್ಟೇ ಚಿಕನ್ ಅಷ್ಟೇ ನಾವು ತಗೊಳ್ಳೋದು. ಈ ಸಲ ಸ್ವಲ್ಪ ಚಿಕನ್ ಜಾಸ್ತಿ ಬೆಂದೋಗ್ಬಿಡ್ತು. ನಾನು ಉರಿ ಕಮ್ಮಿ ಇಟ್ಬಿಟ್ಟು ಎಲ್ಲ ಜೋಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಕುಕ್ಕರಲ್ಲಿ ಹಾಕಿಟ್ಟು ಚೆನ್ನಾಗಿ ಬೆಂದೋಗ್ಬಿಡ್ತು. ಅದು ಯಾವ ಕಾರಣಕ್ಕೆ ಏನೋ ಒಂದು ಅರ್ಧ ಗಂಟೆ ಸುಮಾರು ನಾನು ಉರಿ ಕಮ್ಮಿ ಬಿಟ್ಬಿಟ್ಟೆ. ಯಾಕಂದರೆ ಇದು ಫಾರಮ್ ಕೋಳಿ ಬೇಯೋದೇ ಇಲ್ಲ ಬೇಗ. ನಾನು ಎಷ್ಟು ಸುಮಾರು ಒಂದು 13 ಸಲ ಕೂಗಿಸ್ತಿದ್ದೆ ನಾನು. ಕೂಗಿಸಿ 8 ಕೂಗಿಗೆ ನಾನು ಮಸಾಲೆ ಹಾಕ್ತಿದ್ದೆ ಓಪನ್ ಮಾಡಿ. ಇನ್ನು ಮಿಕ್ಕಿದ್ದ ಒಂದು 5-6 ಕೂಗಿಗೆ ನಾನು ಒಟ್ಟು ಟೋಟಲ್ 13 ಕೂಗು ಹಾಕಬೇಕು. ಒಟ್ಟು 13 ಕೂಗಿಗೆ ನನ್ನ ಸಾಂಬಾರು ಚೆನ್ನಾಗಾಗೋಗಿರೋದು. ಈ ಸಲ ಹೆಂಗಾಯಿತು ಅಂತಂದರೆ, ನಾನು ಒಂದು ಅರ್ಧ ಗಂಟೆ ಕುಕ್ಕರಿಗೆ ಫಸ್ಟ್ ಬೇಯಕ್ಕೆ ಇಟ್ಬಿಟ್ರೆ ಇದು ಫಾರಮ್ ಕೋಳಿ ಬೇಯೋದಿಲ್ಲ, ಪಾತ್ರೆಯಲ್ಲೇ ಬೇಯಿಸಿರೆ. ಅದು 3 ದಿನ ಬೇಯಿಸಿರು ಬೇಯೋದಿಲ್ಲ ಅಂತೇಳ್ಬಿಟ್ಟು ನಾನೊಂದು ಮೆಥಡ್ ನೋಡ್ಕೊಂಬಿಟ್ಟಿದ್ದೀನಿ, ಕುಕ್ಕರಲ್ಲಿ ಹಾಕಿ ಬೇಯಿಸ್ಬಿಡೋದು. ಅದೇ ಥರ ಇದು ಗಟ್ಟಿ ಇರುತ್ತೆ ಗಟ್ಟಿ ಇರೋ ಅಂಥದ್ದಲ್ವ, ಬೇಯ ಮಾಂಸ ಅಲ್ಲ ಇದು, ಬಾಯ್ಲರ್ ಥರ ಅಂತೇಳ್ಬಿಟ್ಟು ಫಸ್ಟೇ ಬೇಯಕ್ಕೆ ಇಟ್ಟಿದ್ದು ಮಾಡಿದ್ರೆ ತುಂಬ ಚೆನ್ನಾಗಿ ಸೊಪ್ಪು ಥರ ಬೆಂದೋಗ್ಬಿಟ್ಟಿತ್ತು. ತೀರಾ ಅಷ್ಟು ಓವರಾಗಿ ಬೆಂದರೂ ಕೂಡ ಅಷ್ಟು ಮೂಳೆ ಸಿಕ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ಅನಿಸುತ್ತೆ ತಿನ್ನೋದಕ್ಕೆ. ಬರೀ ಮೂಳೆ ಸಣ್ಣದೆಲ್ಲ ಊಟದಲ್ಲಿ ಸಿಗ್ತಾ ಇರುತ್ತೆ, ಅಲ್ಲಿಗೆ ಹೋಗೆಲ್ಲ ಸಿಕ್ಕಾಕೊಳ್ಳುತ್ತೆ. ಮತ್ತು ಗಂಟ್ಲಿಗೆ ಹೋದರೂ ಕೂಡ ಒಂಥರ ಹಿಂಸೆ, ಗಂಟ್ಲಿಗೆ ಹೋಗಿ ಎಲ್ಲಿ ಸಿಕ್ಕಾಕೊಳ್ಳುತ್ತೋ ಅನ್ನೋ ಥರ ಆಗ್ಬಿಡುತ್ತೆ. ಹಂಗಾಗಿ ಅಷ್ಟೊಂದು ಬೆಂದೋಗ್ಬಿಟ್ಟಿತ್ತು. ಪಾತ್ರೆಗಳನ್ನ ಬಂದು ನಾನು ಶಿರಾಕ್ಕೆ ಹೋಗಿ ಬೆಳಗ್ಗೆನೇ ಹೋಗಿ ನೀರೆಲ್ಲ ಫಸ್ಟು ತುಂಬಿಸ್ಬಿಟ್ಟು ಹೋಗ್ಬಿಟ್ಟು ತಗೊಂಡು ಬಂದೆ ಚಿಕನ್ನು. ಬೆಳಗ್ಗೆ ಹೋದರೆ ಇನ್ನೂ ಫ್ರೆಶಾಗಿ ಚೆನ್ನಾಗಿರುತ್ತೆ ಕಟ್ ಮಾಡಿರೋದು. ಇನ್ನೊಂದು ಯಾವ ಕೋಳಿ ಅಂತಂದರೆ ಫಾರಮ್ ಕೋಳಿ ನಾವು ಯಾವಾಗಾದರೂ ರೆಡಿನೇ ಕಟ್ ಮಾಡಿ ಕೊಡ್ತಾರೆ. ಬಟ್ ಅದೇ ಬೈಲರ್ ಆದರೆ ಏನಾದರೂ ಹಳೇದು 1 ಗಂಟೆ 2 ಗಂಟೆ ಅಥವಾ ಮುಂಚೆ ಕಟ್ ಮಾಡಿರೋದು ಒಂದು ಅರ್ಧ ಕೆಜಿ 1 ಕೆಜಿ ತಗೊಂತೀವಿ ಅಂದರೆ ಕಟ್ ಮಾಡಿರೋದಿದ್ರೆ ಕೊಡ್ತಾರೆ ಅಷ್ಟೇ. ಇದಾದರೆ ಯಾವಾಗಾದರೂ ಫ್ರೆಶಾಗಿ ಸಿಗುತ್ತೆ. ನಾನಂದರೆ ಬೆಳಿಗ್ಗೆ ಬೇಗ ಹೋದರೆ ನಾನು ಈಗ ಬೆಳಿಗ್ಗೆಗೆ ಅಡುಗೆ ಮಾಡಿಬಿಡ್ಬೋದಲ್ಲ, ಮತ್ತು ತಿಂಡಿ ತೀರ್ಥ ಅಂತ ಇನ್ನೇನು, ಮತ್ತು ತಿರ್ಗಿ ಸಾಯಂಕಾಲಕ್ಕೆ ಇದನ್ನು ಮಾಡ್ಕೊಂಡು ಕೂತ್ಕೊಳ್ಳೋಂಥ ರಾಮಾಯಣ ಏನೋ. ನೀರಿಂದೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ, ನೀರು ಬರುವಾಗಲೇ ಬೇಗ ಹೋಗಿ ತಂದುಬಿಟ್ರೆ ಚಿಕನ್ ಎಲ್ಲ ತೊಳ್ಕೊಬೋದು. ಪಾತ್ರೆ ಎಲ್ಲ ಇದೆಲ್ಲ ಹೊಲ್ಸಿಂದ ಇದಿರುತ್ತಲ್ವ, ಸ್ವಲ್ಪ ನೀರು ನನಗೆ ಅವಶ್ಯಕತೆ ಇರುತ್ತಲ್ಲ. ಹಂಗಾಗ್ಬಿಟ್ಟು ಈ ಚಿಕನ್ ಸಾರು, ಈ ಬಸ್ಸಾರು ಮಾಡ್ಬೇಕಾದ್ರೆ ಬೆಳಿಗ್ಗೆನೇ ಮಾಡಿಬಿಟ್ರೆ ಬೆಟರ್ ಅಂತೇಳ್ಬಿಟ್ಟು ಬೆಳಗ್ಗೆನೇ ಹೋಗಿ ಚಿಕನ್ ತಗೊಂಡು ಬಂದೆ. ಹೋಗಿ
ನಾನಿವಾಗ ಅದು ಚಿಕನ್ ಬೇಯೋದಕ್ಕೆ ಕುಕ್ಕರಿಗೆ ಎಣ್ಣೆ ಹಾಕಿ ಇಡ್ತಾಯಿದ್ದೀನಿ. ಇದಂದರೆ ಸ್ವಲ್ಪ ಬೆಂದೋಗ್ಬಿಡ್ತು, ಅಂದರೆ ತುಂಬ ಬೆಂದೋಗ್ಬಿಡ್ತು. ನಾನು ಒಂದು ಅರ್ಧ ಗಂಟೆ ಬಿಟ್ಟು ಮಸಾಲೆ ಎಲ್ಲ ಜೋಡಿಸಿ ಮಸಾಲೆ ಎಲ್ಲ ರುಬ್ಬಿ ನಾನು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೇನು ಒಂದು 2-3 ಸಲ ಕೂಗಿಸ್ತೆ. ಅದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಮಸಾಲೆ ರುಬ್ಬಾದ್ಮೇಲೆ 2-3 ಕೂಗಲೇಬೇಕಲ್ವ, ಬೆಂದಿರೋದಿಲ್ಲ ಅಂಥೇಳಿ ಕೂಗಿಸ್ದೆ. ಲಿಟ್ ಓಪನ್ ಮಾಡಿ ನಾನು ನೋಡಿದರೆ ಸಖತ್ತು ಬೆಂದೋಗ್ಬಿಟ್ಟಿರೆ ಕಸಕನ ಥರ ಸೊಪ್ಪು ಥರ ಬೆಂದೋಗ್ಬಿಟ್ಟಿತ್ತು. ನನಗೆ ಆಶ್ಚರ್ಯ ಆಗ್ಬಿಡ್ತು. ಈ ಥರ ನನಗೆ ಮೆಥಡ್ ಗೊತ್ತಿದ್ದರೆ ಮುಂಚೆನೇ ನಾನು ಹಂಗೆ ಮಾಡ್ತಾಯಿದ್ದೆ. ನಾನು ಸುಮ್ಮನೆ ಉರಿ ಇಟ್ಬಿಟ್ಟು 8 ಸಲ ಕೂಗಿಸಿ ಓಪನ್ ಮಾಡಿ ಆಮೇಲೆ ಮಸಾಲೆ ಹಾಕಿ ಮತ್ತೆ ಒಟ್ಟು ಟೋಟಲ್ ಅದ್ರ ಮೇಲೆ 13 ಆಗಬೇಕು, ಒಟ್ಟು ಟೋಟಲ್ ವಿಷಲ್ 13 ಆ ಥರ ಕೂಗಿಸ್ತಿದ್ದೆ. ಅವಾಗ ಒಂದು ಪರವಾಗಿಲ್ಲ ಅನ್ನೋ ಸುಮಾರು ಬೆಂದಿರೋದು. ಮತ್ತು ನೆಕ್ಸ್ಟ್ ಡೇಗೂ ಇನ್ನೂ ಸ್ವಲ್ಪ ಸ್ಮೂತ್ ಆಗಿರೋದು. ಇವಾಗ ಇದು ಹೆಂಗಾಗಿದೆ ಅಂದರೆ ಈಗಲೇ ಆಲ್ರೆಡಿ ಸಖತ್ತಾಗಿ ಬೆಂದೋಗ್ಬಿಟ್ಟಿತ್ತು. ಒಂದು 7-8 ಕೂಗಿಗೆ ಬೆಂದೋಗ್ಬಿಟ್ಟಿತ್ತು, ಹಂಗಾಗ್ಬಿಡ್ತು. ಮತ್ತು ಒಂದೇ ಸಲ ಕೂಗಿಸಿ ಇದು ಮಾಡಿದೆ. ಇವಾಗ ನಾನು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ 1-2 ಪೀಸು ಚಕ್ಕೆ ಮತ್ತು ಲವಂಗ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಇದು ಮಾಡ್ಕೊತೀನಿ. ಫಸ್ಟೇ ಏನಕ್ಕೆ ಈರುಳ್ಳಿ ಹಾಕ್ತೀವಿ ಅಂದರೆ ಎಲ್ಲ ಚಿಕನ್ನು ಚೆನ್ನಾಗೇ ಬೇಯುತ್ತೆ. ನನಗೆ ಇದು ಮೆಥಡ್ ಗೊತ್ತಿಲ್ಲ. ಮುಂಚೆಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೆ, ಇಲ್ಲ ಡೈರೆಕ್ಟಾಗಿ ಎಣ್ಣೆ ಹಾಕಿದ ತಕ್ಷಣ ಸಾರು ಮಾಡಿದರೆ ನಾನು ಇದು ಚಿಕನ್ನೇ ಹಾಕ್ಬಿಡ್ತಾಯಿದ್ದೆ ನಾನು. ಹಾಗಾಗಿ ಸ್ವಲ್ಪ ರಬ್ಬರ್ ಥರ ಅನ್ಸೋದು. ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಸ್ಮೂತ್ ಬರುತ್ತೆ, ಹಂಗಾಗಿ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕೋದು ಕಂಡ್ಕೊಂಡಾಗಿಂದನೂ ಕೂಡ ಸ್ವಲ್ಪ ಚೆನ್ನಾಗೇ ಸ್ಮೂತಾಗಿ ಬೆಂದಿರುತ್ತೆ, ಚೆನ್ನಾಗೂ ಬೇಯುತ್ತೆ ಮತ್ತು ಬೇಗನೂ ಆಗುತ್ತೆ. ತೀರಾ ಅಷ್ಟೊಂದು ರಬ್ಬರ್ ಥರ ಅಂತ ಅನಿಸಲ್ಲ. ಫಸ್ಟ್ ಈರುಳ್ಳಿ ಹಾಕಿದ್ಮೇಲೆ ಚಿಕನ್ ಹಾಕಿದ್ಮೇಲೆ ಇವಾಗ ತೊಳೆದಿಟ್ಟಿರೋಂಥ ಚಿಕನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ಜೋಡಿಸ್ಕೋಬೇಕು. ಫಸ್ಟ್ ಇದನ್ನೆಲ್ಲ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅರಿಶಿನ ಉಪ್ಪೆಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಕುಕ್ಕರಿಗೆ ಹಾಕಿ ಇಡ್ತಾಯಿದ್ದೀನಿ ಚಿಕನ್ನೆಲ್ಲ. ನಾನು ಪರವಾಗಿಲ್ಲ, ಚಿಕನ್ ಅಂಗಡಿಯಲ್ಲಿ ಮುಂಚೆಲ್ಲ ಹೋದರೆ ಬರೀ 1 kg 200 ಅಥವಾ 1 kg 300 ಸಿಕ್ಕರೆ ಹೆಚ್ಚಾಗಿರ್ತಿತ್ತು. ಈ ಸಲ ಪರವಾಗಿಲ್ಲ, 1 kg ಮೇಲೆ 650 ಸಿಕ್ಬಿಡ್ತು. ಇದೇ ಫಸ್ಟ್ ರೇರ್ ಅಂತ ಹೇಳ್ಬೋದು. ನಂಗೆ ಜಾಸ್ತಿ ಸಿಕ್ಕಿಲ್ಲ, 1 ವರ್ಷ ಮೇಲಾಗೋಗಿತ್ತೆ. ನಾವು ಯಾವಾಗಲೂ ಒಂದು ಸಲ ಮಾತ್ರ ಸಿಕ್ಕಿದ್ದು 1 kg 700 ಗ್ರಾಮ್ ಏನೋ ಸಿಕ್ಕಿತ್ತು. ಅದಾದಮೇಲೆ ಸುಮಾರು 1-1.5 ವರ್ಷ ಆದಮೇಲೆ ನನಗೆ ಇವಾಗ 1 kg 650 ಗ್ರಾಮ್ ಸಿಕ್ಕಿರೋ ಅಂಥದ್ದು. ಇವಾಗ ಚಿಕನಿಗೆ ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ತಿರ್ಗ್ಸೋಣ ಅಂತೇಳ್ಬಿಟ್ಟು ಇವಾಗಲೇ ನಾನು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಡ್ತೀನಿ. ಆಮೇಲೆ ನೋಡ್ಕೊಂಡು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಮಸಾಲೆ ಎಲ್ಲ ಹಾಕಿದ್ದಾದಮೇಲೆ ಟೇಸ್ಟ್ ನೋಡಿ ಸ್ವಲ್ಪ ಎಷ್ಟು ಬೇಕಷ್ಟೇ ಹಾಕೋ ಥರ ನಾನು ಇಟ್ಕೊತೀನಿ. ಸ್ವಲ್ಪ ಮಾತ್ರ ಹಾಕಲ್ಲ ಈ ಟೈಮಲ್ಲಿ. ಎಷ್ಟು ಬೇಕೋ ಒಂದು ಸಾರಿಗೆ ಫುಲ್ ಎಷ್ಟಾಗುತ್ತೋ ಅಷ್ಟು ಕೂಡ ಹಾಕಿದೆ ಚಿಕನ್ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಂತೇಳಿ. ಇಲ್ಲ ಅಂತಂದರೆ ಸ್ವಲ್ಪ ಹಾಕಿದೆ ಚಿಕನಿಗೆ ಸ್ವಲ್ಪ ಮಾತ್ರ ಅಂಟಿರುತ್ತೆ. ಇಲ್ಲ ಒಂದು ಸ್ವಲ್ಪ ಚಿಕನ್ ಸಪ್ಪೆ ಅಂತಲೇ ಅನಿಸುತ್ತೆ. ಹಂಗಾಗ್ಬಿಟ್ಟು ನಾವು ಸ್ವಲ್ಪ ಉಪ್ಪು ಮುಂದಾಗಿ ತಿಂತೀವಿ. ಅದು ಉಪ್ಪು ಮುಂದಾಗಿ ತಿನ್ನೋಕೆ ಹೋಗಬಾರ್ದು. ಅದನ್ನು ತಿಂದು ಸ್ವಲ್ಪ ನಾಲ್ಗೆ ದಪ್ಪ ಅಂತ ಅನಿಸುತ್ತೆ. ಈಗ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಉಪ್ಪು. ಆ ಉಪ್ಪು ಸ್ವಲ್ಪ ಮುಂದೆ ಇಲ್ಲದೆ ಇರೋದು ಊಟ ಮಾಡಿದ್ರೆ ಒಂಥರ ಸಪ್ಪೆ ಅಂತ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಮುಂದಾಗಿ ಇರೋದನ್ನ ಊಟ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ನಾನು ಈಗ ಒಂದು 5-6 ವರ್ಷದಿಂದ. ಹಂಗಾಗಿ ಉಪ್ಪು ಸ್ವಲ್ಪ ನಾಲ್ಗೆ ದಪ್ಪ ಅನಿಸುತ್ತೆ. ಅದು ಬಿಡಬೇಕು ನಾನು ಇವಾಗ. ಇಲ್ಲಾಂದರೆ ಇಲ್ಲೊಂದು ಥೈರಾಯ್ಡು ಅದು ಇದು ಉಪ್ಪಿನ ಕಾಯಿಲೆಗಳೆಲ್ಲ ಬರೋ ಚಾನ್ಸ್ ಜಾಸ್ತಿ ಇರ್ತವೆ. ಲಿಮಿಟಾಗೆ ಯೂಸ್ ಮಾಡಬೇಕು. ನಾನು ಉಪ್ಪು ಹಾಕಿ ಮತ್ತು ಅರಿಶಿನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಮತ್ತು ತಿರ್ಗಾ ನೀರು ಹಾಕ್ಬಿಟ್ಟು ಒಂದು 2.5 ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡ್ತೀನಿ. ಇಷ್ಟಕ್ಕೆ ಅದು ಫುಲ್ಲು ನೀರು ಅದು ಕರ್ದನೇ ಜಾಸ್ತಿನೇ ಹಿಂಗಿಬಿಟ್ಟಿತ್ತು. ಅಷ್ಟೊಂದು ಫುಲ್ ನೀರು ಹಿಂಗಿತ್ತು. ಆ ಥರ ಬೆಂದೋಗ್ಬಿಟ್ಟಿತ್ತು ಎಲ್ಲ. ಚಿಕನೆಲ್ಲ ಚೆನ್ನಾಗಿ ಬೆಂದೋಗಿತ್ತು. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಅದಕ್ಕೆ ಮಸಾಲೆಗೆ ಜೋಡಿಸ್ಕೋಬೇಕು. ನಾನು ಇವಾಗ ಉರಿ ಕಮ್ಮಿನೇ ಇಟ್ಬಿಟ್ಟು ನಾನು ಅದು ನಿಧಾನಕ್ಕೆ ಬೆಂದ್ಕೊಳ್ಳುತ್ತೆ ಅಂತೇಳಿ ನಾನೇ ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ. ಒಂದು ಸ್ವಲ್ಪ ಟೆನ್ಷನಲ್ಲಿದೆ. ಬೆಳಗ್ಗೆ ಹೋಗಿ ಶಿರಾಕ್ಕೆ ಹೋಗಿ ತಗೊಂಬಂದಿದ್ದು ಮತ್ತು ಹೊರಗಡೆ ಪಾತ್ರೆ ತೊಳೆದಿದ್ದು ಅದೆಲ್ಲ ಸ್ವಲ್ಪ ಜಾಸ್ತಿ ಲೇಟ್ ಅಂತ ಅನಿಸ್ತು. ಸುಮಾರು ನಾನು ಚಿಕನ್ ಸಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನನಗೆ ಅಲ್ಲೇ ಒಂದು 9:30-10 ಗಂಟೆ ಆಗೋಗಿತ್ತು. ತುಂಬ ಸ್ವಲ್ಪ ಹೊಟ್ಟೆ ಹಸಿವು ಥರ ಅನಿಸ್ತಾಯಿತ್ತು. ತಿಂಡಿ ಅಂತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಈ ಚಿಕನ್ ಸಾರು ಮತ್ತೆ ತಿನ್ನೋಕ್ಕಾಗೋದಿಲ್ಲ. ಅದು ಮಧ್ಯಾಹ್ನ ಮೇಲೆ ತಿನ್ನಬೇಕಾಗುತ್ತೆ. ಇನ್ನೇನು ಒಂದೇ ಸಲ ಆಗ್ಬಿಡುತ್ತಲ್ಲ ಅಂಥೇಳಿ ಊಟನೇ ಮಾಡಿಬಿಡೋದಾಗುತ್ತೆ ಅಂಥೇಳಿ ನಾನು ಇದು ಸಾಂಬಾರಿಗೆ ಜೋಡಿಸ್ಕೊಂಡು ಕೂತ್ಕೊಂಡೆ. ಹಂಗಾಗಿ ಹೊಟ್ಟೆ ಹಸಿವಿತ್ತಲ್ವ, ಸ್ವಲ್ಪ ಹೊಟ್ಟೆ ಚುರು ಅಂತಿತ್ತು ಅಂತೇಳ್ಬಿಟ್ಟು ನಾನು ಟೀ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಟೀ ಕುಡಿಯೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಈ ಕಣ್ಣನ್ ದೇವನ್ ಟೀ ಪುಡಿ ಕಂಡೆ. ನಾನು ಮೊನ್ನೆ ಅಂಗಡಿಗೆ ಹೋಗಿದ್ದಾಗ ಕಣ್ಣನ್ ದೇವನ್ ಟೀ ಪುಡಿ ಕಾಣ್ತು. ಅಲ್ಲಿ ತಗೊಂಬಂದಿದ್ರು. ಈಗ ಹೊಸ್ದಾಗಿ ತಗೊಂಡು ಬಂದಿದ್ದಾರೆ. ಬ್ರ್ಯಾಂಡು ತುಂಬ ವರ್ಷದಿಂದನೇ ಇದೆ. ಬಟ್ ಆದರೆ ನನಗೆ ಸಿಕ್ಕಿದ್ದು ಈ ಊರಲ್ಲಿ ಮೊನ್ನೆ ದಿನ ಮಾತ್ರ. ಹಾಗಾಗಿ ಹಿಂದೆ ಹೊಸ್ದಾಗಿ ತಗೊಂಬಂದಿದ್ದೀರಾ ಅಂತ ಅಂದೆ. ಇಲ್ಲ, ಇವಾಗ ಈ ಥರದ ಪ್ಯಾಕ್ ಬರ್ತಾಯಿದೆ ಕಣ್ಣನ್ ದೇವನು ಅಂತ ಹೇಳಿದರು. ಇವರು ಬರೀ 3 ರೋಸಸ್ ಅಷ್ಟೇ ತರ್ತಾಯಿದ್ರು. ಅದರಿಂದ ಏನೋ ತುಂಬ ಸ್ಟ್ರಾಂಗ್ ಇರುತ್ತೆ 3 ರೋಸಸ್ಸು.
ಅದಕ್ಕೆ ನಂಗೆ ತಲೆನೋವು ಬರ್ತಾಯಿತ್ತೋ ಏನು ಕಥೆಯೋ ಗೊತ್ತಿಲ್ಲ. ಅದಕ್ಕೆ ಇರಲಿ, ನನ್ನ ಮಗಳಿಗೂ ಕೂಡ ಸ್ವಲ್ಪ ಟೀ ಅಂದರೆ ಜಾಸ್ತಿ ಇಷ್ಟಪಡ್ತಾಳೆ ಅಂತ ನೋಡೋಣ, ಒಂದು ಎರಡು ಮೂರು ಸಲ ಕುಡಿದ್ರೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ತಲೆನೋವು ಬರುತ್ತೋ ಬರೋಲ್ಲ ಅಂತೇಳಿ. ಇದು ಅಷ್ಟೊಂದು ಸ್ಟ್ರಾಂಗ್ ಇರೋಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನೇ ಟೀನೇ ಮಾಡ್ತಾಯಿದ್ದೀನಿ, ನನಗೂ ನನ್ನ ಮಗಳಿಗೂ. ಒಂದು 2-3 ದಿನದಿಂದ ಕುಡಿತಾಯಿದ್ದೀನಿ. ತಲೆನೋವೇನೋ ಹಿಡಿತು ಅಂದರೆ ಇದನ್ನು ಬಿಡ್ತೀನಿ, ನಾನು ಜಾಸ್ತಿ ಕಂಟಿನ್ಯೂ ಮಾಡಲ್ಲ. ಏನಂದರೆ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ, ನನ್ನ ಮಗಳಿಗೆ ಟೀ ಬೇಕು. ಅವಳು ಸ್ವಲ್ಪ ಕುಡಿತಾಳೆ ಟೀನ. ಕಾಫಿ ಆದರೂ ಅಷ್ಟೇ, ಟೀ ಆದರೂ ಅಷ್ಟೇ, ಒಂದು ಈ ಅರ್ಧ ಲೋಟದಷ್ಟು ಕುಡಿಯೋದು ಅವಳು, ಅದಕ್ಕಿಂತ ಕಮ್ಮಿನೇ ಕುಡಿಯೋದು. ಈ ಹೊಟ್ಟೆ ತುಂಬ ಇರೋದ್ರಿಂದ ನಾನು ಟೀ ಒಂದು ಸ್ವಲ್ಪ ಕುಡಿದೆ. ಇನ್ನೇನು ಅರ್ಜೆಂಟಿಗೆ ಅದೇ ಹಣ್ಣಿತ್ತು ಸ್ವಲ್ಪ, ನನ್ನ ಮಗಳಿಗೆ ತಿನ್ನಮ್ಮ ಅಂತಂದರೆ ಅವಳು 3 ದಿನದಿಂದ ಹ್ಞೂ ಅಂತಾಳೆ, ಜ್ಯೂಸ್ ಮಾಡಿ ತಿಂತಾಳೆ, ಸುಮ್ಮನಾಗ್ತಾಳೆ. ನೋಡ್ಬೇಕು ಅದನ್ನ ಯಾವಾಗ ಜ್ಯೂಸ್ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಈರುಳ್ಳಿ ಮತ್ತು ಸೈಡಿಗೆ ಮತ್ತು ಇದು ಸೌತೆಕಾಯಿ ಮತ್ತು ನಿಂಬೆಹಣ್ಣು ಫಸ್ಟೇ ಹೆಚ್ಚಿಟ್ಬಿಟ್ಟೆ. ಇದು ಸೊಪ್ಪು ಏನು ಇಷ್ಟೊಂದಿದೆ ಅಂತ ನೀವು ಅಂದ್ಕೋಬೋದು. ನಾನು ಕಾಯಿ ಹಾಕೋದಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಟೊಮೊಟೊ ರೇಟು ಜಾಸ್ತಿ ಇತ್ತು, ಸೊಪ್ಪಿನ ರೇಟು ಜಾಸ್ತಿನೇ ಇತ್ತು. ಟೊಮೊಟೊ ಹಾಕೋದಲ್ಲಿ ಸ್ವಲ್ಪ ಎಷ್ಟೇ ಟೊಮೊಟೊ ಹಾಕಿದ್ರು ಹುಳಿ ಅಂತ ಅನ್ಸೋದಿಲ್ಲ. ನಾನು ಇರಲಿ ಅಂತೇಳ್ಬಿಟ್ಟು ಒಂದು ಉಳ್ಬಸ್ಲೆ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ, ಪುದೀನ ಇವತ್ತು ಸ್ಪೆಷಲಾಗಿ ಅಷ್ಟನ್ನೇ ಆ್ಯಡ್ ಮಾಡಿದೆ. ಕೆಲವೊಂದು ಸಲ ಇದ್ದರೆ ಆ್ಯಡ್ ಮಾಡ್ತೀನಿ, ಇಲ್ಲದಿದ್ರೆ ಏನಿಲ್ಲ. ಪುದೀನ ಕೊತ್ತಂಬರಿ ಅಂತೂ ಆಬ್ವಿಯಸ್ಲಿ ಹಾಕ್ತೀನಿ. ಇವಾಗ ಇದಿಷ್ಟೊಂದು ಸೊಪ್ಪು ಇರೋದಕ್ಕೆ ಕಾರಣ ಏನಂದರೆ ಸ್ವಲ್ಪ ಉಳ್ಬಸ್ಲೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದೊಂದು ಕಟ್ ತಗೊಂಬಂದಿದ್ದೆ, ಅದರಲ್ಲೇ ನಾನು ಅರ್ಧ ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಎರಡರ ಜೊತೆಗೆ ಅದನ್ನು ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಸಾಂಬಾರು ಪುಡಿ, ಕಾಯಿ ಮಾತ್ರ ಹಾಕಿಲ್ಲ, ಸ್ಕಿಪ್ ಮಾಡಿದೆ. ಚಕ್ಕೆ ಲವಂಗನೂ ಹಾಕಿಲ್ಲ ನಾನು, ಯಾಕಂದರೆ ಗರಂ ಮಸಾಲ ತಗೊಂಡು ಬಂದಿದ್ದೆ. ಹಂಗಾಗ್ಬಿಟ್ಟು ಗರಂ ಮಸಾಲ ಪೌಡ್ರನ್ನೇ ಹಾಕೋಣ, ಚಿಕನ್ ಮಸಾಲ, ಗರಂ ಮಸಾಲ ಅದರಲ್ಲೇ ಇರುತ್ತೆ ಅಂತೇಳ್ಬಿಟ್ಟು. ಮತ್ತು ಒಗ್ಗರಣೆಗೆ ಬೇರೆ ಹಾಕಿದ್ದೆ ಅಲ್ವಾ, ಚಕ್ಕೆ ಪೀಸು ಮತ್ತು ಲವಂಗ 1-2 ಹಾಕಿದ್ದೆ. ಹಂಗಾಗಿ ನಾನು ಮರೆತು ಹೋಯ್ತು. ಇನ್ನೊಂದು ಹಾಕ್ತಿದ್ರು ಏನೋ ಅಂಥ ಪ್ರಾಬ್ಲಮ್ ಅಂತ ಅನಿಸ್ಲ, ಯಾಕಂದರೆ ಗರಂ ಮಸಾಲ ಹಾಕ್ತಾಯಿದ್ದೀನಲ್ವ, ಹಂಗಾಗಿ ಎಲ್ಲ ರುಬ್ಕೊಂಬಂದು ಎಲ್ಲ ಮಿಕ್ಸಿ ಮಾಡ್ಕೊಂಬಂದೆ. ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಪಾತ್ರೆಗೆ. ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ, ನೀವು ನೋಡ್ಬೋದು, ಸಖತ್ತು ಬೆಂದೋಗಿದೆ ತುಂಬಾನೇ. ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಟನ್ನು ಬೆಂದಿದೆಯೋ ಹೆಂಗೋ ಅನ್ನೋದು. ಇವಾಗ ಇದನ್ನು ಒಂದು ವಿಷಲ್ ಕೂಗಿಸಿದ್ರೆ ಸಾಕು. ನಾನು ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ 8 ಸಲ ಕೂಗಿದ್ದಾದಮೇಲೆ ಮತ್ತೆ ತಿರ್ಗಿ ಒಂದು 5-6 ಸಲ ಕೂಗಿಸ್ತಾ ಇದ್ದೆ. ಅದು ಕರೆಕ್ಟಾಗಿ ಬೆಂದಿ ಹೋಗಿರೋದು, ಪರವಾಗಿಲ್ಲ, ತಿನ್ನೋ ಲೆಕ್ಕಕ್ಕಿರೋದು. ಇದು ಹೆಂಗಾಗಿದೆ ಅಂದರೆ ಇವಾಗ ಒಂದು ವಿಷಲ್ ಸಾಕು, ಅದು ಕೂಡ ಜಾಸ್ತಿ ಆಗೋಯ್ತು ಅನ್ನೋ ಥರ ಇತ್ತು, ಒಂದು ವಿಷಲಿಗಿಂತ ಬೇಗ. ಅದಕ್ಕಂದರೆ ಹಸಿ ಇದೆಲ್ಲ ಇರುತ್ತಲ್ವ, ಈರುಳ್ಳಿ ಮತ್ತು ಹಸೆ ಶುಂಠಿ, ಟೊಮೊಟೊ, ಸೊಪ್ಪು, ಇದೆಲ್ಲದೂ ಬೇಯಬೇಕಲ್ವ. ಅದಕ್ಕೂ 1-1.5 ವಿಷಲು 2 ವಿಷಲ್ ಆಗಿದೆ. ತುಂಬ ಚೆನ್ನಾಗಿರ್ತಿತ್ತು. ಸ್ವಲ್ಪ ಏನು ಮಾಡೋದು, ಮೊದಲೇ ಚಿಕನ್ ಬೆಂದ್ಬಿಟ್ಟಿತ್ತಲ್ಲ ಚೆನ್ನಾಗಿ, ಹಂಗಾಗಿ ನಾನು 1 ವಿಷಲಿಗೆ ಇಳಿಸ್ಬಿಟ್ಟು ಮತ್ತೆ ಫುಲ್ಲು ಏನು ಹಬೆ ಒಳಗೆ ಇರುತ್ತಲ್ವ ಅದರೊಳಗೇ ಅದು ಚೆನ್ನಾಗಿ ಮೆಲ್ಟಾಗಲಿ, ಚೆನ್ನಾಗಿ ಬೇಯಲಿ ಅದು ಅಂತೇಳ್ಬಿಟ್ಟು ಸೊಪ್ಪು ಏನು ಹಾಕಿರ್ತೀವಲ್ಲ ತರಕಾರಿ ಅನ್ನೋಂಥದ್ದು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸೊಪ್ಪು ಅದೆಲ್ಲನೂ ಬೇಯಲಿ ಅಂತ ಹಂಗೆ ಬಿಟ್ಟೆ. ಪರವಾಗಿಲ್ಲ, ಚೆನ್ನಾಗಿ ಆಗಿತ್ತು. ಈ ಫಾರಮ್ ಕೋಳಿ ಸಾಂಬಾರು ಅಂದರೆ ಡೇ ಬೈ ಡೇ ಚೆನ್ನಾಗಿ ಆಗ್ತಾಯಿರುತ್ತೆ. 2 ದಿನ 3 ದಿನಕ್ಕೆ ಅಷ್ಟೊತ್ತಿಗೆ ದಿನಕ್ಕೂ ಟೇಸ್ಟ್ ಕೊಡ್ತಾ ಇರುತ್ತೆ. ಅದು ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇಗೆ ಚೆನ್ನಾಗಿರುತ್ತೆ. ಒಂದೇ ಒಂದು ಮುದ್ದೆ ಮಾಡ್ಕೊಂಡೆ ನನ್ನ ಮಗಳಿಗೆ, ನಾನು ಉಣ್ತೀನಮ್ಮ ಸ್ವಲ್ಪ ಮುದ್ದೆ ಕೊಡು ಅಂತ ಅಂದ್ಲು. ಅದರೊಳಗೆ ಸ್ವಲ್ಪ ಕೊಟ್ಟೆ. ಇದು ಅಪರೂಪಕ್ಕಾದರೂ ರಾಗಿ ಮುದ್ದೆ, ರಾಗಿ ಹಿಟ್ಟಿಂದು ಏನಾದರೂ ಮಾಡ್ತಾ ಇರಬೇಕು, ಒಳ್ಳೆಯದು. ದೋಸೆನ ಅಥವಾ ಮಕ್ಕಳು ತಿನ್ನೋ ಥರ ಮುದ್ದೆ ಎವ್ರಿ ಟೈಮ್ ತಿನ್ನೋಕ್ಕಾಗದಿದ್ರು ಈ ರಾಗಿಯಿಂದ ಏನಾದರೂ ಮಾಡಿಕೊಟ್ರೆ, ಈಗ ಹಳ್ಳಿ ಕಡೆಗೆ ಎಷ್ಟು ಗಟ್ಟಿ ಇರ್ತಾರಲ್ವ ಜನಗಳು, ಏನಕ್ಕೆ ಅಂದರೆ ಅವ್ರ ಪಾಪ ಗತಿದ್ದು ತಿಂತಾರೆ, ಗತಿ ಇಲ್ದಲ್ಲಿ ತಿಂತಾರೆ ಅಂತ ಅಲ್ಲ. ಅವರು ರಾಗಿ ಮುದ್ದೆ ಊಟ ಮಾಡೋದ್ರಿಂದ ಅವರು ಗಟ್ಟಿ ಮುಟ್ಟಾಗಿರ್ತಾರೆ. ಅವ್ರು ಯಾವುದೇ ಕಾಯಿಲೆ ಬಂದಿರೋದಿಲ್ಲ, ಒಂದು ಶುಗರು, BP ಏನೂ ಇರೋದಿಲ್ಲ, ಆರೋಗ್ಯವಾಗಿರ್ತಾರೆ. ಒಂದು ಮಾತ್ರೆ ಅಂತ ತಗೊಳ್ತಾ ಇರೋಲ್ಲ. ಈಗ 30 ವರ್ಷ 40 ವರ್ಷ ಆದ ತಕ್ಷಣ ಯಾವುದಾದ್ರೂ ಒಂದು ಒಕ್ಕಿಸ್ಕೊಂಬಿಡುತ್ತೆ. ಅಂದರೆ ಇದು ಯಾವಾಗಲೂ ರಾಗಿ ಮುದ್ದೆ, ಅವ್ರು ಅನ್ನಕ್ಕಿಂತ ಹೆಚ್ಚಾಗಿ ಪಾಪ ರಾಗಿ ಮುದ್ದೆನೇ ಊಟ ಮಾಡೋದಲ್ವ. ಬೆಳಿಗ್ಗೆ ಸಾಯಂಕಾಲ ರಾಗಿ ಮುದ್ದೆನೇ ಇರಬೇಕು, ಈ ಆ ಥರ ಲೈಫ್ ಸ್ಟೈಲ್ ಹಳ್ಳಿ ಕಡೆಗೆಲ್ಲ. ಹಂಗಾಗಿ ಆದಷ್ಟು ಸ್ವಲ್ಪ ಅವಳಿಗೆ ನಾನು ಆವಾಗವಾಗ ಹೇಳ್ತಾ ಇರ್ತೀನಿ. ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಮುದ್ದೆ ಊಟ ಮಾಡ್ತೀನಿ ಅಂತ ಇಷ್ಟು ಮುದ್ದೆ ಇಡಿಸ್ಕೊಂಡ್ಲು. ಒಂದು ಮುದ್ದೆಯಲ್ಲಿ ಒಂದು ಸ್ವಲ್ಪ. ಈಗ ಮುದ್ದೆನೂ ರೆಡಿ ಆಯಿತು, ಚಿಕನ್ ಸಾಂಬಾರು ರೆಡಿ ಆಯಿತು, ಮತ್ತು ಎಲ್ಲ ಸ್ಲೈಸ್ ಮಾಡಿ ಇಟ್ಟಿದ್ನಲ್ವ, ಸೌತೆಕಾಯಿ ಮತ್ತು ಇದು ಈರುಳ್ಳಿ ಪೀಸು ಮತ್ತು ನಿಂಬೆಹಣ್ಣು ಅದನ್ನು ಎಲ್ಲ ನನ್ನ ಮಗಳಿಗೆ ಹಾಕಿ ಕೊಟ್ಟೆ ಇಟ್ಟು ಟೀ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ನಾನು ಊಟ ಮಾಡಿದಾಳೆ, ತುಂಬ ಟಯರ್ಡ್ ಆಗಿತ್ತು, ತುಂಬ ಇದೆ, ಡವ 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 ಅಂತ ಬಡ್ಕೊಂತ ಇತ್ತು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇಷ್ಟೊತ್ತು ನಾನು ಮಲ್ಕೊಂಡಿದ್ದೆ, ಇವಾಗ ಎದ್ದೆ, ಸ್ವಲ್ಪ ಎದೆ ಬಡ್ತ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ. ಸಾಯಂಕಾಲ ಆಯಿತು, ಸುಮಾರು 5 ಕಾಲ ಆಗಿದೆ.
ಕಾಫಿ ಕುಡಿದ್ಬಿಟ್ಟು ಅಲ್ಲ ಟೀ ಮಾಡ್ತೀನಿ. ಕಣ್ಣನ್ ದೇವನ್ ಟೀ ಪುಡಿ ತಂದಿದ್ದೀನಿ. 10 ವರ್ಷ ಇಂಚೆಲ್ಲ ಯೂಸ್ ಮಾಡ್ತಾ ಇದ್ದೆ ಕಣ್ಣನ್ ದೇವನ್ ಟೀ ಪುಡಿ. ಇವಾಗ ಅದು ಬೆಳಗ್ಗೆ ತಂದಿದ್ದೀನಿ. ಹಂಗಾಗ್ಬಿಟ್ಟು ಅದರದ್ದು ಟೀ ಮಾಡಿ ಕುಡಿದು ನನ್ನ ಮಗಳಿಗೂ ಕೊಟ್ಟು ನಾನು ಕುಡಿದು ಆಮೇಲೆ ನೆಕ್ಸ್ಟ್ ನಾನು ಸ್ನಾನನೂ ಕೂಡ ಇನ್ನೂ ಮಾಡಿಲ್ಲ. ಕರೆಂಟ್ ಹೋಗಿದೆ, ನೀರು ಕಾಸ್ಕೋಬೇಕು. ಸ್ವಲ್ಪ ಕೋಲ್ಡ್ ಇದೆ, ತಣ್ಣೀರಲ್ಲಿ ಮಾಡೋಕ್ಕಾಗಲ್ಲ. ಕರೆಂಟ್ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡ್ಬಿಟ್ಟು ಮತ್ತೆ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಬಟ್ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಅದು. ಇವಾಗ ನಾನು ಟೀ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪರದಾಡ್ಬಿಟ್ಟೆ, ಯಾಕಂದರೆ ನೀರಿನ ಸಲುವಾಗಿ ಪರದಾಡ್ದೆ ನಾನು. ಬೇಗ ಬೇಗ ನೀರು ಹಿಡಿಬೇಕು, ಬಾತ್ರೂಮ್ಗೆ ಹಾಕಬೇಕು, ಎಲ್ಲ ತುಂಬಿಸ್ಬೇಕು, ಮತ್ತು ತಿರ್ಗಾ ನಾನು ಶಿರಾಕ್ಕೆ ಹೋಗ್ಬೇಕು. ಅಲ್ಲೆಲ್ಲ ಅದು ಇದು ತಗೊಂಡು ಪರದಾಡ್ಕೊಂಬಂದು ಇಲ್ಲಿ ಒಂದೇ ಸಮನೆ ಪಾತ್ರೆಗಳೆಲ್ಲ ಪೆಂಡಿಂಗ್ ಇದ್ವಲ್ವ, ಅವನ್ನೆಲ್ಲ ತಗೊಂಡೋಗಿ ತೊಳೆದಿದ್ದು ಅಥವಾ ಮುಸ್ರೆ ಎಲ್ಲ ಪ್ರತಿ ಸಲನೂ ನಾನು ಚೆಲ್ಲಕ್ಕಾಗೋದಿಲ್ಲ ಅಂತ ಒಂದು ಸ್ವಲ್ಪ ಟಬ್ಬಲ್ಲಿ ಹಾಕಿಟ್ಟಿರ್ತೀನಿ. ಅದನ್ನೆಲ್ಲ ಎತ್ತಿ ಒಯ್ಬೇಕು. ಇದೆಲ್ಲ ಇದು ಮಾಡೋದ್ರಿಂದ ಸ್ವಲ್ಪ ಎದೆ ಭಾರ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ತಗೊಂಡು ಒಂದೇ ಸಮನೆ ದಬ ದಬ ಅಂತೇಳಿ ಎಲ್ಲ ಕೆಲಸ ಮಾಡಿದೆ ಒಂದೇ ಉಸಿರಿಗೆ. ಅದು ಬೇರೆ ಈ ಚಿಕನ್ ಸಾಂಬಾರು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಬೇಯಿಸೋದೇ ಒಂದು ಅರ್ಧ ಟೈಮು, ಜೋಡಿಸೋದು 101 ಇರುತ್ತೆ. ಹಂಗಾಗ್ಬಿಟ್ಟು ಜಾಸ್ತಿ ಸ್ಟ್ರೈನ್ ತಗೊಂಡಂಗೆ ಆಗ್ಬಿಡ್ತು. ಹಂಗಾಗಿ ಸ್ವಲ್ಪ ಎದೆ ಡಕ ಡಕ ಅಂತ ಹೊಡ್ಕೊಳಂಗೆ ಆಗ್ತಿತ್ತು. ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ. ಮಲ್ಕೊಂಡಿದ್ದ ನಂತರ ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.